ಚಾರ್ ಮಿನಾರ್ ಅನ್ನು ಸುಲ್ತಾನ್ ಮೊಹಮ್ಮದ್ ಕುಲಿ ಕುತುಬ್ ಶಾ 1591ರಲ್ಲಿ ನಿರ್ಮಿಸಿದರು. 4 ಕಂಬಗಳ ಮತ್ತು ಸಂಕೀರ್ಣವಾದ ಕೆತ್ತನೆಗಳನ್ನು ಹೊಂದಿರುವ ಈ ಚೌಕಾಕಾರದ ರಚನೆಯನ್ನು ಅವನ ಹೆಂಡತಿ ಭಾಗಮತಿ ಗೌರವಾರ್ಥವಾಗಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಆದಾಗ್ಯೂ ಚಾರ್ ಮಿನಾರ್ ನಿರ್ಮಾಣದ ಹಿಂದಿನ ನಿಜವಾದ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಜನಪ್ರಿಯ ನಂಬಿಕೆಯ ಪ್ರಕಾರ ಆ ಯುಗದಲ್ಲಿ ಇಡೀ ನಗರವನ್ನು ಅಪಾರವಾಗಿ ಬಾಧಿಸಿದ ಪ್ಲೇಗನ್ನು ನಿರ್ಮೂಲನೆಯನ್ನು ಒಪ್ಪಿಕೊಳ್ಳಲು ಚಾರ್ಮಿನಾರ್ ಅನ್ನು ನಿರ್ಮಿಸಲಾಗಿದೆ. ತನ್ನ ಜನರು ಬಳಲುತ್ತಿರುವ ಈ ಪ್ಲೇಗನ ಅಂತ್ಯಕ್ಕಾಗಿ ಸುಲ್ತಾನನು ಪ್ರಾರ್ಥಿಸಿದನು ಎಂದು ನಂಬಲಾಗಿದೆ. ಆದ್ದರಿಂದ ಪ್ಲೇಗ್ ಕೊನೆಗೊಂಡಂತೆ ಅವರು ಅಲ್ಲಾಹ್ಗೆ ಗೌರವಾರ್ಥವಾಗಿ ಚಾರ್ಮಿನಾರ್ ಅನ್ನು ನಿರ್ಮಿಸಿದರು. 4 ಕಂಬಗಳು ಇಸ್ಲಾಂ ಧರ್ಮದ ಮೊದಲ 4 ಖಲೀಫರಿಗೆ ಸಮರ್ಪಿತವಾಗಿವೆ ಎಂದು ಹೇಳಲಾಗುತ್ತದೆ. ಕರ್ಬಾಲ್ ಯುದ್ಧದಲ್ಲಿ ಪ್ರಾಣ ಕಳೆದುಕೊಂಡ ಪ್ರವಾದಿ ಮುಹಮ್ಮದ್ ಅವರ ಅಳಿಯನ ನೆನಪಾಗಿ ಇದನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ, ಏಕೆಂದರೆ ಇದರ ವಿನ್ಯಾಸವು ಶಿಯಾ ತಾಜಿಯಾ ಆಕಾರದಲ್ಲಿದೆ. ಚಾರ್ ಮಿನಾರ್ ಇರುವ ಸ್ಥಳವು ಸುಲ್ತಾನ್ ತನ್ನ ಆಗಿನ ಭಾವಿ ಪತ್ನಿ ಬಹಮತಿಯನ್ನು ಮೊದಲ ಬಾರಿಗೆ ನೋಡಿದ್ದ ಸ್ಥಳವಾಗಿದೆ ಎಂದು ಕೆಲವರು ನಂಬುತ್ತಾರೆ. 17ನೇ ಶತಮಾನದಲ್ಲಿ ಪ್ರಯಾಣಿಸಿದ ಜೀನ್ ಡಿ ಥೆವೆನೋಟ್ ಎಂಬ ಫ್ರೆಂಚ್ ಪ್ರವಾಸಿ ಪ್ರಕಾರ ಅದರ ನಿರ್ಮಾಣದ ಕಾರಣವು ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಅವರ ನಿರೂಪಣೆಯ ಪ್ರಕಾರ ಪರ್ಷಿಯನ್ ಪಠ್ಯಗಳೊಂದಿಗೆ ಸಿಂಕ್ರೊನೈಸ್ ಆಗಿದೆ. ಚಾರ್ ಮಿನಾರ್ ಅನ್ನು ಎರಡನೇ ಇಸ್ಲಾಮಿಕ್ ಸಹಸ್ರಮಾನದ ಆರಂಭದ ನೆನಪಿಗಾಗಿ ನಿರ್ಮಿಸಲಾಗಿದೆ. ಅಡಿಪಾಯದ ಕಲ್ಲಿನ ಮೇಲಿನ ಶಾಸನವನ್ನು ಈ ನನ್ನ ನಗರವನ್ನು ಜನರಿಂದ ತುಂಬಿಸಿ ನೀನು ನದಿಯನ್ನು ಮೀನುಗಳಿಂದ ತುಂಬಿಸಿರುವೆ ಓ ಕರ್ತನೇ ಎಂದು ಅನುವಾದಿಸಲಾಗಿದೆ. ನಗರದ ಅಡಿಪಾಯವನ್ನು ಗುರುತಿಸಲು ಸ್ಮಾರಕವನ್ನು ನಿರ್ಮಿಸಲಾಗಿದೆ ಎಂದು ಇದು ಸೂಚಿಸುತ್ತದೆ. ಇತಿಹಾಸಕಾರ ಮುಹಮ್ಮದ್ ಸಫಿವುಲ್ಲಾ ಅವರ ಪ್ರಕಾರ ಚಾರ್ ಮಿನಾರ್ ಅನ್ನು ಹೈದರಾಬಾದ್ನ ಕೇಂದ್ರ ಬಿಂದುವಾಗಿ ನಿರ್ಮಿಸಲಾಗಿದೆ. ನಿರ್ಮಾಣವು 1589ರಲ್ಲಿ ಪ್ರಾರಂಭವಾಯಿತು ಮತ್ತು 2 ವರ್ಷಗಳಲ್ಲಿ ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಂಡಿತು. ಪೂರ್ಣಗೊಂಡಿತು 9 ಲಕ್ಷಗಳು. ಇದು ಆ ಕಾಲದಲ್ಲಿ ಸುಮಾರು 2 ಲಕ್ಷ ಅನ್ಸ್ ಚಿನ್ನದ ನಾಣ್ಯಗಳಷ್ಟಿತ್ತು. ಇದು ಕನಿಷ್ಠ 30 ಅಡಿ ಆಳದ ಅಡಿಪಾಯದೊಂದಿಗೆ ಸುಮಾರು 14,000 ಟನ್ಗಳಷ್ಟು ತೂಗುತ್ತದೆ ಎಂದು ಹೇಳಲಾಗುತ್ತದೆ. 1670ರಲ್ಲಿ ಸಿಡಿಲು ಬಡಿದ ನಂತರ ಒಂದು ಮಿನಾರ್ ಕೆಳಗೆ ಬಿದ್ದಿತು. ನಂತರ ಸುಮಾರು ರೂಪಾಯಿ 58,000 ವೆಚ್ಚದಲ್ಲಿ ದುರಸ್ತಿ ಮಾಡಲಾಯಿತು. 1820ರಲ್ಲಿ ಅದರ ಕೆಲವು ಭಾಗವನ್ನು ಸಿಕೆಂದರ್ ಜಾ ಅವರು ರೂಪಾಯಿ ವೆಚ್ಚದಲ್ಲಿ ನವೀಕರಿಸಿದರು. 2 ಲಕ್ಷ ಚಾರ್ ಮಿನಾರ್ಗೆ ಸಂಬಂಧಿಸಿದ ಮತ್ತೊಂದು ದಂತಕಥೆಯ ಪ್ರಕಾರ ಚಾರ್ ಮಿನಾರ್ ಅನ್ನು ಗೋಲ್ಕೊಂಡ ಕೋಟೆಗೆ ಸಂಪರ್ಕಿಸುವ ರಹಸ್ಯ
ಬೃಹತ್ ಸುರಂಗವಿದೆ. ರಾಜ ಮನೆತನದವರಿಗೆ ಯಾವುದೇ ರೀತಿಯ ತುರ್ತು ಸಂದರ್ಭಗಳಲ್ಲಿ ತಪ್ಪಿಸಿಕೊಳ್ಳಲು ಇದನ್ನು ನಿರ್ಮಿಸಲಾಗಿದೆ. ಆದರೆ ಇಲ್ಲಿವರೆಗೂ ಯಾವುದೇ ಸುರಂಗ ಪತ್ತೆಯಾಗಿಲ್ಲ. ಹೈದರಾಬಾದ್ನಲ್ಲಿ ನೆಲೆಸಿದ್ದ ಇರಾನಿನ ವಾಸ್ತು ಇಂಜಿನಿಯರ್ ಮೊಮಿನ್ ಅಸ್ರವಾಡಿ ಅವರು ಚಾರ್ಮಿನಾರ್ ಅನ್ನು ವಿನ್ಯಾಸಗೊಳಿಸಿದರು. ಇದು ಸಮಯದ ಪರೀಕ್ಷೆಯನ್ನು ಸ್ಪಷ್ಟವಾಗಿ ತಡೆದುಕೊಳ್ಳುವ ಭವ್ಯವಾದ ರಚನೆಯನ್ನು ಪ್ರಸ್ತುತಪಡಿಸುತ್ತದೆ. ಇದರ ಚದರ ಆಕಾರದ ಸ್ಮಾರಕವಾಗಿದ್ದು ಪ್ರತಿ ಬದಿಯಲ್ಲಿ ಒಂದರಂತೆ 4 ಕಂಬಗಳನ್ನು ಹೊಂದಿದೆ. ಚಾರ್ಮಿನಾರ್ನ ವಾಸ್ತುಶಿಲ್ಪದ ವಿನ್ಯಾಸವು ಶಿಯಾ ತಾಜಿಯಾಸ್ ನಿಂದ ಪ್ರೇರಿತವಾಗಿದೆ. ಪ್ರವಾದಿ ಮುಹಮ್ಮದ್ ಅವರ ಅಳಿಯ ಮತ್ತು ಕರ್ಬಾಲ್ ಯುದ್ಧದಲ್ಲಿ ಪ್ರಾಣ ಕಳೆದುಕೊಂಡ ಹುಸೇನ್ ಅವರ ನೆನಪಿಗಾಗಿ ಈ ತಾಜಿಯಾಗಳನ್ನು ನಿರ್ಮಿಸಲಾಗಿದೆ. ಸ್ಮಾರಕವಾದ ಚದರ ಆಕಾರವು ಪ್ರತಿ ಬದಿಯಲ್ಲಿ 20 ಮೀಟರ್ಗಳನ್ನು ಅಳೆಯುತ್ತದೆ. ಸ್ಮಾರಕವಾದ ಪ್ರತಿಯೊಂದು ಬದಿಯು 11 ಮೀಟರ್ ಅಗಲವಿದೆ ಮತ್ತು 4 ಪ್ರಮುಖ ರಸ್ತೆಗಳನ್ನು ಕಡೆಗಣಿಸುತ್ತದೆ. ಚಾರ್ಮಿನಾರ್ ಅನ್ನು ಗ್ರಾನೈಟ್ ಮತ್ತು ಸುಣ್ಣದ ಗಾರೆಯಿಂದ ನಿರ್ಮಿಸಲಾಗಿದೆ. ಚಾರ್ಮಿನಾರ್ ಸುತ್ತಲಿನ 4 ಕಂಬಗಳು 4 ಖಲೀಫರನ್ನು ಪ್ರತಿನಿಧಿಸುತ್ತವೆ. ಈ ಕಂಬಗಳು ಅಥವಾ ಮಿನಾರ್ಗಳು 48.7 ಮೀಟರ್ ಎತ್ತರವಿದೆ. ಇವುಗಳು 4 ಮಹಡಿಗಳಾಗಿವೆ. ಪ್ರತಿ ಮಹಡಿಯನ್ನು ಸುತ್ತುವರೆದಿರುವ ಸಂಕೀರ್ಣವಾದ ಕೆತ್ತಿದ ಉಂಗುರಗಳಿಂದ ವಿಂಗಡಿಸಲಾಗಿದೆ. ಚಾರ್ಮಿನಾರ್ ಮೇಲಿನ ಮಹಡಿಯಲ್ಲಿ ಹೈದರಾಬಾದ್ ನಗರದ ಅತ್ಯಂತ ಹಳೆಯ ಮಸೀದಿ ಎಂದು ನಂಬಲಾದ ಮಸೀದಿ ಇದೆ. 45 ಪ್ರಾರ್ಥನಾ ಸ್ಥಳಗಳು ಅಥವಾ ಮುಸಲ್ಲಾ ಇವೆ. ಇವುಗಳಿಗೆ ಲಕ್ಷಿಸಲಾದ ತೆರೆದ ಸ್ಥಳವು ಶುಕ್ರವಾರದ ಪ್ರಾರ್ಥನೆಗಳು ಅಥವಾ ಹಬ್ಬಗಳಂತಹ ಸಂದರ್ಭಗಳಲ್ಲಿ ಹೆಚ್ಚಿನ ಜನರಿಗೆ ವಸತಿ ಕಲ್ಪಿಸಲು ಬಳಸಬಹುದಾಗಿದೆ. ಇದು ಸ್ಮಾರಕದ ಛಾವಣಿಯ ಪಶ್ಚಿಮ ತುದಿಯಲ್ಲಿದೆ. 149 ಅಂಕುಡೊಂಕಾದ ಹಂತಗಳ ಮೂಲಕ ಇದನ್ನು ತಲುಪಬಹುದು. ಮೇಲಿನ ನೋಟವು ಮನಮೋಹಕವಾಗಿದೆ. ಚಾರ್ಮಿನಾರ್ ಅಂಗಳದ ಮಧ್ಯದಲ್ಲಿ ನೀವು ಒಂದು ಸಣ್ಣ ಕಾರಂಜಿ ಹೊಂದಿರುವ ಸಣ್ಣ ವಾಜನ್ನು ಕಾಣಬಹುದು. ಇದನ್ನು ಪ್ರಾರ್ಥನೆ ಸಲ್ಲಿಸುವ ಮೊದಲು ಶುದ್ಧೀಕರಣಕ್ಕೆ ನೀರನ್ನು ಒದಗಿಸಲು ನಿರ್ಮಿಸಲಾಗಿದೆ. ಚಾರ್ಮಿನಾರ್ನಲ್ಲಿರುವ ಕುತುಬ್ ಶಾಹಿ ಕಟ್ಟಡಗಳ ಶಾಹಿ ಲಕ್ಷಣಗಳನ್ನು ಸಹ ಗಮನಿಸಬಹುದು. ಪ್ರತಿಯೊಂದು ಕಂಬವನ್ನು ಕಟ್ಟಿರುವ ರೀತಿ ಕಮಲದ ಎಲೆಯಂತೆ ಕಾಣುವಂತೆ ಮಾಡುತ್ತದೆ. ಮಿನಾರ್ಗಳಿಗೆ ಹೋಲಿಸಿದರೆ ರಚನೆಯು ಸುತ್ತಲಿನ ಕಮಾನುಗಳು ಸ್ವಲ್ಪ ಕಡಿಮೆ ನೋಟಕ್ಕೆ ಕಾರಣವಾಗುತ್ತದೆ. 1889ರಲ್ಲಿ ರಚನೆಯ ಎಲ್ಲಾ 4 ಬದಿಗಳು 4 ಗಡಿಯಾರಗಳನ್ನು ಸೇರಿಸಲಾಯಿತು.